ಮೇಡಮ್, ನಾವು IVF ಮಾಡಿಸ್ಕೊಳ್ತಾ ಇದ್ದೀವಿ, ಎಷ್ಟು ಖರ್ಚು ಬರಬಹುದು? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನೆಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಟೋಟಲ್ ಖರ್ಚನ್ನ ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಒಂದ್ಸತಿ ನೀವು IVF ಮಾಡಿಸ್ಕೊಳ್ಳೋದು ಕನ್ಫರ್ಮ್ ಆದ್ಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಮೊದಲನೇದಾಗಿ ಬ್ಲಡ್ ಟೆಸ್ಟ್, ಇದು 5 ರಿಂದ 10 ಸಾವಿರ. ಎರಡನೇದಾಗಿ ಹಾರ್ಮೋನಲ್ ಇಂಜೆಕ್ಷನ್ಸ್, ಇದು ಅಂಡಾಣುಗಳನ್ನ ದೊಡ್ಡದಾಗಿ ಮಾಡ್ಲಿಕ್ಕೆ ಕೊಡುವಂತಹ ಇಂಜೆಕ್ಷನ್. ಇದೇ ಒಂದು ಮೇಜರ್ ಖರ್ಚು, ಇದು 1 ಲಕ್ಷದವರೆಗೆ ಬರುತ್ತೆ. ಮೂರನೇದು ಅಂಡಾಣುಗಳನ್ನ ಹೊರಗಡೆ ತೆಗೆಯುವಂತಹ ಪ್ರೊಸೀಜರ್, 10 ರಿಂದ 15 ಸಾವಿರ. ನಾಲ್ಕನೇದು ಲ್ಯಾಬ್ ಅಲ್ಲಿ ಮಗು ಮಾಡುವಂತಹ ಪ್ರೊಸೀಜರ್, ಇಕ್ಸಿ ಅಂತ ಅಂತೀವಿ, ಇದಕ್ಕೆ 35 ರಿಂದ 50 ಸಾವಿರ. ಐದನೇದು ಈ ಮಗು ಅಥವಾ ಎಂಬ್ರಿಯೋನ ನಾವು ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡೋಕಿನ ಮುಂಚೆ ಹಿಸ್ಟ್ರೋಸ್ಕೋಪಿ ಮಾಡ್ತೀವಿ, ಅದಕ್ಕೆ 10 ರಿಂದ 15 ಸಾವಿರ. ಟ್ರಾನ್ಸ್ಫರ್ ಮಾಡುವಂತಹ ಪ್ರೊಸೀಜರ್ಗೆ 5 ಸಾವಿರ. ಸೊ ಟೋಟಲ್ ಖರ್ಚು ಬಂದ್ಬಿಟ್ಟು 2.5 ಲಕ್ಷದಿಂದ 3 ಲಕ್ಷದವರೆಗೆ ಆಗುತ್ತೆ. ಎನಿ ಡೀಸೆಂಟ್ IVF ಸೆಂಟರ್ ಅಲ್ಲಿ ಇಷ್ಟು ಖರ್ಚಾಗುತ್ತೆ. ಸೊ ಐ ಹೋಪ್ ದಿಸ್ ಹೆಲ್ಪ್ ಯು. ಫಾಲೋ ಫಾರ್ ಮೋರ್.